ಹಲೋ, ಗುಡ್ ಆಫ್ಟರ್ನೂನ್ ಆರ್ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ಈಗ ನಾನು ಸೌರ ಯುಗಾದಿಯ ಫಲಗಳನ್ನು ಎಲ್ಲ ಮನೆಗಳಿಗೂ ಹೇಳ್ತೇನೆ, ಎಕ್ಸೆಪ್ಟ್ ಮೇಷ ಮತ್ತು ವೃಷಭ. ಆಲ್ರೆಡಿ ಅದನ್ನು ಕವರ್ ಮಾಡಿದ್ದೇನೆ. ಈಗ ಮಿಥುನಕ್ಕೆ, ಮಿಥುನ ಲಗ್ನ ಮತ್ತು ಮಿಥುನ ರಾಶಿ. ಮಿಥುನ ಲಗ್ನಕ್ಕೆ ಗುರು ಮೇ 15ರವರೆಗೆ 12ನೇ ಮನೆಯಲ್ಲಿರ್ತಾನೆ. ಸೌರ ಯುಗಾದಿ ಏಪ್ರಿಲ್ 14ರಂದು. ಇದು ದಕ್ಷಿಣ ಕನ್ನಡ, ಉಡುಪಿ, ಮ್ಯಾಂಗ್ಳೂರ್ ಅವರಿಗೆ ಆಗ್ತದೆ. ಮತ್ತು ಕೇರಳೈಟ್. ಓಕೆ, ಯುಗಾದಿಯ ಫಲಗಳಲ್ಲಿ ಮೊತ್ತ ಮೊದಲು ದೊಡ್ಡ ದೊಡ್ಡ ಗ್ರಹಗಳು ಎಲ್ಲಿದ್ದಾವೆ ಅಂತ. ಗುರು ಒಬ್ಬ ದೊಡ್ಡ ಗ್ರಹ, ಶನಿ, ರಾಹು, ಶುಕ್ರ. ನೋಡಿ, ಶನಿ ಮಾರ್ಚ್ 29ಕ್ಕೆ ಕುಂಭವನ್ನು ಬಿಟ್ಟು ಮೀನಕ್ಕೆ ಎಂಟ್ರಿ ಮಾಡಿದ್ದಾನೆ. ಕೆಲವು ಮೀನ ರಾಶಿಯವರಿಗೆ ಅದರ ಒಂದು ಅನುಭವ ಆಗಿರುತ್ತೆ. ಕೆಲವರು ಒಳ್ಳೆ ಮಾತನಾಡುವವರು ಮಾತನಾಡಲಿಕ್ಕೆ ಆಗ್ತಾ ಇಲ್ಲ. ಕೆಲವರಿಗೆ ಕೈಯೋ ಕಾಲೋ ನೋವು ಮಾಡ್ಕೊಂಡಿರ್ತಾರೆ. ಇನ್ನು ಕೆಲವರು ನೋವು ಮಾಡ್ಕೊಂಡವರು ಇನ್ನೇನೋ ಬೆನ್ನು ಮೂಳೆ ನೋವು, ಕಾಲು ನೋವು ಅಂತ ಹೇಳುವವರು ಜಾಸ್ತಿ. ಇದು ಶನಿಯ ಪ್ರತಾಪ, ರಾಹುವಿನ ಪ್ರತಾಪ. ಶನಿ ರಾಹು ಒಟ್ಟಿಗೆ ಇದ್ದಾರೆ. ಶನಿ ರಾಹು ಒಟ್ಟಿಗಿದ್ದಲ್ಲಿ ನೆಗೆಟಿವ್ ಥಿಂಕಿಂಗ್ಸ್ ಜಾಸ್ತಿ ಅಂತ. ಆದರೆ ರಾಹು ಮೇ 18ಕ್ಕೆ ಕುಂಭಕ್ಕೆ ಹೋಗ್ತಾನೆ. ಆಗ ಮಿಥುನ ರಾಶಿಯವರಿಗೆ ಅದು ಭಾಗ್ಯದ ಮನೆ. ಭಾಗ್ಯದಲ್ಲಿ ರಾಹು ಇದ್ದಾಗ ಪರದೇಶ ಸಂಚಾರ ಒಳ್ಳೆ. ಭಾಗ್ಯದಲ್ಲಿ ರಾಹು, ರಾಹು ಇಸ್ ಅ ಶಾಡೋ ಪ್ಲಾನೆಟ್, ಮಾಯಾ ಗ್ರಹ ಅಂತ. ಈಗ ಶನಿ ಕರ್ಮಕಾರಕ. ಶನಿ ಮಿಥುನ ಲಗ್ನದವರಿಗೆ ಯೋಗಕಾರಕನೂ ಹೌದು, ಯಾಕಂದರೆ ಭಾಗ್ಯಾಧಿಪತಿ. ಶುಕ್ರನೂ ಯೋಗಕಾರಕ. ನೋಡಿ, ಶುಕ್ರ ಯೋಗಕಾರಕನಾಗಿ, ಪಂಚಮಾಧಿಪತಿಯಾಗಿ, ಯೋಗಕಾರಕನಾಗಿ ಉಚ್ಚನಾಗಿ ಕುಳಿತಿದ್ದಾನೆ. ಎಲ್ಲಿವರೆಗೆ ಇರ್ತಾನೋ ಅಲ್ಲಿವರೆಗೆ ಅವರಿಗೆ ಭಾಳ ಒಳ್ಳೆಯದು. 12ನೇ ಮನೆ ಅಧಿಪತಿ, ಪಂಚಮಾಧಿಪತಿ. ದಶಮದಲ್ಲಿ ಶುಕ್ರ, ಅಂದರೆ ಒಳ್ಳೆಯ ರೀತಿಯಲ್ಲಿ ಪ್ರೊಫೆಷನ್ ಆದರೆ ಒಳ್ಳೆಯ ರೀತಿಯಲ್ಲಿ ನಡೀತದೆ. ಬುಧ ಅಲ್ಲಿ ಇದ್ದಾನೆ, ಅಂದರೆ ಜ್ಯೋತಿಷ್ಯದಲ್ಲಿ ಅವರಿಗೆ ಒಳ್ಳೆ ಇನ್ಕಮ್. ಪರ್ಟಿಕ್ಯುಲರ್ಲಿ ಈ ಸೌರ ಯುಗಾದಿಯ ಟೈಮ್, ಮಾರ್ಚ್ ಏಪ್ರಿಲನ್ನು ಬೇಕಾದ್ರೆ ಕೇಳಿ ಅವರನ್ನು, ಅವ್ರು ಹೇಳ್ತಾರೆ. ರವಿ ಉಚ್ಚ. ರವಿ ಒಂದು ತಿಂಗಳು, ಸಂಕ್ರಾಂತಿಯಿಂದ ಸಂಕ್ರಾಂತಿಗೆ ರವಿ ಮೂವ್ ಆಗ್ತಾ ಇರ್ತಾನೆ. ಸೊ ಈಗ ಒಂದು ಸಂಕ್ರಾಂತಿಯಿಂದ ಇನ್ನೊಂದು ಸಂಕ್ರಾಂತಿವರೆಗೆ ಮೇಷದಲ್ಲಿರ್ತಾನೆ, ಆಮೇಲೆ ವೃಷಭಕ್ಕೆ ಮೂವ್ ಆಗ್ತಾನೆ. ಓಕೆ, ಸುಮಾರು 15-16ರಾಗಿ ಮಕರ ಸಂಕ್ರಾಂತಿ, ಚೈತ್ರ ಸಂಕ್ರಾಂತಿ, ಹೀಗೆ ಮಕರ, ಮೇಷ ಸಂಕ್ರಾಂತಿ ಇಂಥದ್ದೆಲ್ಲ, ಚೈತ್ರ ಅಲ್ಲ. ಓಕೆ, ಸೊ ಆ ರೀತಿಯಾಗಿ ರವಿ ಚಲನೆ ತಿಂಗಳಿಗೆ ಒಮ್ಮೆ. ದೊಡ್ಡ ಗುರುವಿನ ದೃಷ್ಟಿ ನೋಡಿ, ಗುರುವಿನ ದೃಷ್ಟಿ ನಾವು ಇಲ್ಲಿ ನಿಮಗೆ ತೋರಿಸಿದ್ದೇನೆ. ಅದು ಗುರುವಿನ ದೃಷ್ಟಿ ಹೇಗಂದರೆ, ಈ ಪಂಚಮ ದೃಷ್ಟಿಯಿಂದಾಗಿ ಅವ ವೃಷಭದಲ್ಲಿರುವಾಗ ಏನು ಮಾಡ್ತಾನೆ, ಪಂಚಮ ದೃಷ್ಟಿಯಿಂದ ಆತ ಮಿಥುನ ಕನ್ಯಾ ರಾಶಿಯನ್ನು ನೋಡ್ತಾ ಇರ್ತಾನೆ. ಕನ್ಯಾ ರಾಶಿ ಮಿಥುನದವರಿಗೆ ಸುಖ ಸ್ಥಾನ. ಅಂದರೆ ಗುರುವಿನ ದೃಷ್ಟಿ ಭಾಳ ಒಳ್ಳೆಯದು. ಸುಖ ಒಳ್ಳೆಯದಿರ್ತದೆ, ವಾಹನ ಒಳ್ಳೆಯದಿರ್ತದೆ. ಓಕೆ, ತಾಯಿ ಜೊತೆಯಲ್ಲಿ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ತಾರೆ. ಯಾವುದೇ ತಗೊಳ್ಳಿ, 4ನೇ ಮನೆ ಎಜುಕೇಷನ್, ಹೈಸ್ಕೂಲ್ ಎಜುಕೇಷನ್ ಒಳ್ಳೆಯದಾಗಿ ನಡೀತದೆ. ಓಕೆ, ಅದೇ ಗುರುವಿನ ನೇರ ದೃಷ್ಟಿ ಮಿಥುನ ಲಗ್ನದವರ 6ನೇ ಮನೆ. ಯಾವ ರೀತಿಯ ರೋಗ ಇದ್ದರೂ ಕೂಡ ವಾಸಿಯಾಗ್ತದೆ, ಬೇಗ ಕ್ಯೂರ್. 9ನೇ ದೃಷ್ಟಿ ಮಿಥುನ ಲಗ್ನದ ಅಷ್ಟಮ, ಹಾರ್ಡಲ್ಸ್ ಇರುವುದಿಲ್ಲ, ಗುರುವಿನ ದೃಷ್ಟಿ. ಇನ್ನು ಶನಿ 3ನೇ ದೃಷ್ಟಿಯಿಂದ ವೃಷಭ ರಾಶಿಯನ್ನು ನೋಡ್ತಾನೆ, ಖರ್ಚು ಜಾಸ್ತಿ ಮಿಥುನದವರಿಗೆ. ಶನಿ ನೇರ ದೃಷ್ಟಿಯಿಂದ ಮತ್ತು ಗುರು ಎಲ್ಲಿ ನೋಡ್ತಾನೋ ಅಲ್ಲಿ ಕನ್ಯಾವನ್ನು ನೋಡ್ತಾನೆ. ಸೊ ಅಲ್ಲಿ ಸುಖ ಸ್ಥಾನದಲ್ಲಿ ಸ್ವಲ್ಪ ಡಿಲೇ ಮಾಡ್ತಾನೆ, ಮಂದಗ್ರಹ, ಲೇಟ್. ಶನಿ ದಶಮ ದೃಷ್ಟಿಯಿಂದ ಸಪ್ತಮ ಸ್ಥಾನ ನೋಡೋದ್ರಿಂದ ಹೆಂಡತಿಯೊಡನೆ ಕಿರಿಕಿರಿ. ಆಯಿತಾ. ರಾಹು 10ನೇ ಮನೆಯಲ್ಲಿ ಇದೆ. ರಾಹು ಏನು ಮಾಡ್ತಾನೆ, ರಾಹು 5ನೇ ದೃಷ್ಟಿಯಿಂದ
6ನೇ ಮನೆ ನೋಡ್ತಾನೆ, ಬೆನ್ನು ಮೂಳೆ ನೋವು ಎಲ್ಲ ಬರ್ತದೆ. ಆಮೇಲೆ 9ನೇ ದೃಷ್ಟಿನ ಕುಜನನ್ನು ನೋಡ್ತಾನೆ. ಕುಜನನ್ನು ನೋಡಿದಾಗ ಬಾಡಿಗೆಯಲ್ಲಿ ರಗಳೆ ಆಗ್ಬೋದು, ಅಥವಾ ಒಳ್ಳೆಯ ಇನ್ಕಮ್ಮು ಬರಲಿಕ್ಕೆ ಸಾಧ್ಯತೆ ಉಂಟು. ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗ್ಬೋದು. ಪ್ರಾಪರ್ಟಿಯಲ್ಲಿ ರಿಯಲ್ ಎಸ್ಟೇಟ್ ಅವರಿಗೆ ಭಾಳ ಒಳ್ಳೆಯದು. ಓಕೆ, ಇನ್ನು ಕಟಕ ರಾಶಿಯನ್ನು ತೆಗೆದುಕೊಂಡ್ರೆ ಕಟಕ ರಾಶಿಯಲ್ಲೇ ಮಂಗಲಿದ್ದಾನೆ. ಕಟಕ ರಾಶಿಯವರಿಗೆ ಕೋಪ ಜಾಸ್ತಿ ಬರ್ಬೋದು. ಗುರು ಕಟಕ ರಾಶಿಯವರಿಗೆ ಲಾಭದಲ್ಲಿದ್ದಾನೆ ಮೇ 15ರವರೆಗೆ. ಮೇ 15 ಅಂತ ಗುರು ವ್ಯಯಸ್ಥಾನಕ್ಕೆ ಹೋಗ್ತಾನೆ, ಮಿಥುನಕ್ಕೆ ಹೋಗ್ತಾನೆ. ವ್ಯಯಸ್ಥಾನಕ್ಕೆ ಹೋದರೆ ಆಧ್ಯಾತ್ಮಿಕ ಪ್ರಯಾಗರಾಜ್, ಕಾಶಿ, ಅಯೋಧ್ಯ, ಕೇದಾರ್ನಾಥ್, ಬದ್ರಿನಾಥ್ ಎಲ್ಲ ಸಂಚರಿಸ್ತಾರೆ. ರವಿ ಅವರಿಗೆ ಕಟಕ ರಾಶಿಯವರಿಗೆ ಧನಸ್ಥಾನಾಧಿಪತಿ ದಶಮದಲ್ಲಿ ಕರ್ಮದಲ್ಲಿ ಉಚ್ಚನಾಗಿ ಕೂತಿದ್ದಾನೆ. ಸರ್ಕಾರದಿಂದ ಹಾಗೂ ತಂದೆಯಿಂದ ಅವರಿಗೆ ಒಂದು ರೀತಿಯಲ್ಲಿ ಪ್ರೊಫೆಷನಲ್ಲಿ ಹೆಲ್ಪ್ ಆಗ್ತದೆ. ಅದೇ ಶನಿ ಭಾಗ್ಯದಲ್ಲಿ ಕೂತಿರ್ತಾನೆ. ಭಾಗ್ಯದಲ್ಲಿ ಶನಿಯಿಂದ ಸ್ವಲ್ಪ ನಿಧಾನ ಆಗ್ಬೋದು. ಶುಕ್ರನು ಭಾಗ್ಯದಲ್ಲಿ, ಶುಕ್ರ ಮತ್ತು ಬುಧ ಒಟ್ಟಿಗೆ ಲಕ್ಷ್ಮೀನಾರಾಯಣ ಯೋಗ, ಸೊ ಹೆಂಡತಿಯಿಂದ ಭಾಗ್ಯ. ರಾಹು ಕೂಡ ಮೇ 18ಕ್ಕೆ ಚಲನೆ ಕುಂಭಕ್ಕೆ ಮಾಡ್ತಾನೆ. ಅಲ್ಲಿವರೆಗೆ ಭಾಗ್ಯದಲ್ಲಿ ರಾಹು ಅಂದರೆ ಕಟಕ ರಾಶಿಯವರಿಗೆ ಫಾರಿನ್ ಇನ್ಕಮ್. ಓಕೆ, ಕಟಕ ರಾಶಿಯನ್ನೇ ರಾಹು ನೋಡೋದ್ರಿಂದ ರಾಹುವಿನ ಒಂದು ವಿಕಲ್ಪ ಅವರಿಗೂ ಕೂಡ ಅನುಭವ ಆಗ್ತದೆ. ರಾಹು ಮೇ 18ರ ನಂತರ ಕುಂಭಕ್ಕೆ ಹೋಗ್ತಾನೆ. ಆಗ ಕಟಕ ರಾಶಿಯವರಿಗೆ ಅಷ್ಟಮ ಸ್ಥಾನ. ಅಷ್ಟಮದಲ್ಲಿ ರಾಹು ಬಂದರೆ ಏನಾದರೂ ಒಂದು ಸಣ್ಣ ಆಕ್ಸಿಡೆಂಟ್ ಆಗ್ತದೆ. ಇನ್ನು ಸಿಂಹರಾಶಿಯವರಿಗೆ ಗುರು ಲಾಭಕ್ಕೆ ಬರ್ತಾನೆ. ಯಾಕಂದರೆ ಮೇ 15ರ ನಂತರ ಮಿಥುನಕ್ಕೆ ಬರೋದ್ರಿಂದ ಲಾಭ. ಶನಿ ಅಲ್ಲೇ ಭಾಗ್ಯದಲ್ಲಿ ನೀವು 2.5 ವರ್ಷ ಇರ್ತಾನೆ. ಅಷ್ಟಮದಲ್ಲಿ ಶನಿ ಇರ್ತಾನೆ, ಹೇಳ್ತಾರಲ್ಲ ಅಷ್ಟಮ ಶನಿ, ಹರ್ಡಲ್ಸ್. ಶುಕ್ರ ಮತ್ತು ಬುಧ ಅಷ್ಟಮದಲ್ಲಿ ಇರ್ತಾರೆ. ಓಕೆ, ಸೊ ಅಷ್ಟಮದಲ್ಲಿದ್ದರೆ ನಿಮಗೆ ತೊಂದರೆ. ರಾಹು ಕೂಡ ಮೇ 18ರವರೆಗೆ ಅವರಿಗೆ ಅಷ್ಟಮದಲ್ಲಿ, ಆಮೇಲೆ ಸಪ್ತಮಕ್ಕೆ ಬರ್ತಾರೆ. ಸಪ್ತಮಕ್ಕೆ ಬಂದು ಪಾರ್ಟ್ನರ್ಶಿಪ್ ಒಳ್ಳೆ ಆ್ಯಕ್ಟಿವ್ ಆಗ್ತಾರೆ. ರಾಹು ಕ್ರಿಸ್ತ ಪಾರ್ಟ್ನರ್ ಅಂದರೆ ಅವ್ರು ಹೇಳಿದ್ದು ಸತ್ಯವಾದರೂ ಸುಳ್ಳಾಗ್ತದೆ ಹಾಗೆ. ಆಮೇಲೆ ರಾಹುವಿನ ದೃಷ್ಟಿಯಲ್ಲಿ 4ನೇ ಮನೆ ಮೇಲೆ ಬೀಳ್ತದೆ. ಸಿಂಹರಾಶಿಯಿಂದ ವೃಶ್ಚಿಕ ರಾಶಿ. ರಾಹುವಿನ ದೃಷ್ಟಿ ಎಲ್ಲೆಲ್ಲಿ ಬೀಳ್ತದೋ ಅಲ್ಲಿ ಮಾಯ ಇದೆ, ಮೋಸವಿದೆ. ಓಕೆ, ಸೊ ಗುರುವಿನ ದೃಷ್ಟಿ ಅವರಿಗೆ 2ನೇ ಮನೆ ಮೇಲೆ, ಯಾವುದು ಸಿಂಹ ಲಗ್ನದ 2ನೇ ಮನೆ, ಧನಸ್ಥಾನ, ಸಂಸಾರ ಸ್ಥಾನ ಒಳ್ಳೆಯದಾಗ್ತದೆ. ಗುರುವಿನ ನೇರ ದೃಷ್ಟಿ ಅವರ 4ನೇ ಮನೆ, ಸುಖ ಸ್ಥಾನ, ದೊಡ್ಡ ಗಾಡಿ, ದೊಡ್ಡ ವೆಹಿಕಲ್, ಸೊ ಇದೆಲ್ಲ ಅನುಭವ. ಬಾಡಿಗೆ ಇನ್ಕಮ್, ಬಾಡಿಗೆಯಲ್ಲಿದ್ದರೆ ಬಾಡಿಗೆ ಚೇಂಜ್ ಆಗ್ತದೆ. ಅದೇ ಗುರುವಿನ 9ನೇ ದೃಷ್ಟಿ ಮಕರ ರಾಶಿ, ಸಿಂಹರಾಶಿಯವರಿಗೆ 6ನೇ ಮನೆ. ರೋಗವಿದ್ದರೂ ಕೂಡ ಬೇಗ ಗುಣ ಆಗ್ತದೆ. ಇನ್ನು ಶನಿಯ ದೃಷ್ಟಿ ಕೂಡ ಕನ್ಯಾದ ಮೇಲೆ ಬೀಳುವುದರಿಂದ ಅವರ ಬ್ಯಾಂಕ್ ಬ್ಯಾಲೆನ್ಸ್ ಸ್ವಲ್ಪ ನಿಧಾನ ಆಗ್ತದೆ. ಶನಿ ನೇರ ದೃಷ್ಟಿ ಕನ್ಯಾ ಸ್ಥಾನ. ಓಕೆ, ಸೊ 3ನೇ ದೃಷ್ಟಿ ಅವರ ಸಿಂಹರಾಶಿಯವರ ದಶಮ ಸ್ಥಾನ ಗುರುವಿನ ಮೇಲೆ. ಕಿರಿಕಿರಿ, ಪ್ರೊಫೆಷನಲ್ಲಿ ಕಿರಿಕಿರಿ. ಶನಿಯ 10ನೇ ದೃಷ್ಟಿ ಧನುರ್ ಮೇಲೆ, ಅಂದರೆ ಸಿಂಹರಾಶಿಯ ಪಂಚಮ ಸ್ಥಾನ. ಮಕ್ಕಳು ಕಿರಿಕಿರಿ, ಸೋಂಬೇರಿ ಪಾಪಣ್ಣ, ಲೇಜಿ ಬಾಯ್ಸ್. ಓಕೆ, ಇನ್ನು ಕನ್ಯಾ ರಾಶಿಯವರ ಬಗ್ಗೆ ಹೇಳುವುದಾದ್ರೆ, ಕನ್ಯಾ ರಾಶಿಯಲ್ಲಿ ಕೇತು ಇದ್ದಾನೆ. ಸಾಕಷ್ಟು ಆಧ್ಯಾತ್ಮಿಕ, ಓಕೆ, ಯೋಗ, ಮೆಡಿಟೇಷನ್ ಎಲ್ಲ ಶುರು ಮಾಡ್ತಾರೆ. ಗುರುವಿನ ದೃಷ್ಟಿ ಇರೋದ್ರಿಂದ ಮೇ 15ರವರೆಗೆ ಅವರಿಗೂ ಒಂದು ರೀತಿಯಲ್ಲಿ ಇಂಟ್ಯೂಷನ್ ಬರ್ತದೆ. ಶನಿಯ ದೃಷ್ಟಿ ಕೂಡ ಕೇತು ಮೇಲೆ ಇರೋದ್ರಿಂದ ಜ್ಯೋತಿಷ್ಯವು ಬರ್ತದೆ. ರಾಹು ಆಮೇಲೆ ಸೀದಾ ಕುಂಭಕ್ಕೆ ಹೋದರೆ ಕೇತು ಸಿಂಹಕ್ಕೆ ಹೋಗ್ತಾನೆ. ಆವಾಗ 12ನೇ ಮನೆಯಲ್ಲಿ ಕೇತು ಬಂದಾಗೆ. ಸೊ ಕನ್ಯಾ ಲಗ್ನದವರಿಗೆ ಮೋಕ್ಷ, ಆಧ್ಯಾತ್ಮಿಕ ಖರ್ಚು. ಆಯಿತಾ. ರಾಹು ಎಲ್ಲಿರ್ತಾನೆ? ಅದು 6ನೇ ಮನೆಯಲ್ಲಿರ್ತಾನೆ. 6ನೇ ಮನೆಯಲ್ಲಿ ರಾಹು ಇದ್ದರೆ ಯಾವ ಶತ್ರು ನಿಲ್ಲೋದಿಲ್ಲ ಅವರೆದುರು. ಮೂಳೆ ನೋವೆಲ್ಲ ಬರುವ ಸಾಧ್ಯತೆ ಉಂಟು. ಆಯಿತಾ. ಆಮೇಲೆ ಗುರು ಅವರಿಗೆ, ಕನ್ಯಾದವರಿಗೆ ಭಾಗ್ಯದಲ್ಲಿ ಗುರು ಒಳ್ಳೆಯದಲ್ವಾ, ಮೇ 15ರವರೆಗೆ. ಆಮೇಲೆ ಭಾಗ್ಯ ಹೋಗಿ ದಶಮದಲ್ಲಿ ಗುರು ಬರ್ತಾನೆ. ಅದೇ ಶನಿ ಸಪ್ತಮದಲ್ಲಿ, ಪಾರ್ಟ್ನರ್ಶಿಪ್ಪಲ್ಲಿ ಕಿರಿಕಿರಿ. ಆಯಿತಾ, ಪಾರ್ಟ್ನರ್ಶಿಪ್ ಡಿವೈಡ್ ಆಗ್ಬೋದು. ಶನಿಯ 3ನೇ ದೃಷ್ಟಿ ಭಾಗ್ಯದ ಮೇಲೆ ನಿಧಾನ ಆಗ್ತದೆ. ಶನಿಯ ದೃಷ್ಟಿ ತಮ್ಮ ಕನ್ಯಾ ರಾಶಿ ಮೇಲೆ. ಸೊ
ಪರ್ಸನ್ಸ್ ಬಿಕಮ್ ಸ್ಲೋ ಇನ್ ಸ್ಪೀಚ್, ಇನ್ ಆಲ್ಸೋ ಮೋಷನ್. ಶನಿಯ ನೇರ ದೃಷ್ಟಿ ಇವರ 4ನೇ ಮನೆ ಅಂದರೆ ಸುಖಸ್ಥಾನದಲ್ಲಿ ಕೂತು. ಇದಿಷ್ಟು ಏನು ಮಿಥುನ, ಕಟಕ, ಸಿಂಹ, ಕನ್ಯಾ. ಇಲ್ಲಿಗೆ ನಾನು ಮುಗಿಸ್ತೇನೆ. ಭಾಳ ಒಳ್ಳೆಯದಾಗಲಿ. ಮುಂದಿನ 4 ರಾಶಿಗಳನ್ನು ಆಮೇಲೆ ಹೇಳ್ತೇನೆ. ಎಲ್ಲರಿಗೂ ಜಯವಾಗಲಿ. ಹ್ಯಾಪಿ ಸೌರ ಯುಗಾದಿ. ಥ್ಯಾಂಕ್ ಯು ವೆರಿ ಮಚ್.